ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವ್ರು. ಈ ಮೂಲಕ ರಾಜ್ಯದ ಜನತೆಯೊಂದಿಗೆ ವಿಶೇಷವಾಗಿ ಬಾಗಲಕೋಟೆ ಉಪಚುನಾವಣೆ ಹಾಗೂ ದಾವಣಗೆರೆ ಉಪಚುನಾವಣೆಯ ಕುರಿತು ಮಾತಾಡೋಣ. ವಿಶೇಷವಾಗಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ರೆಬಲ್ಸ್ಗಳ ರಗಳೆ ಏನು ಬಿಸಿ ತುಪ್ಪ ಆಗ್ತಾಯಿದ್ದಾರಾ, ತಲೆನೋವು ಆಗ್ತಾಯಿದ್ದಾರಾ, ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರಾ, ಅಥವಾ ನಾಮಿನೇಷನ್ ಕೊಡುವುದರ ಮೂಲಕ ಪೇಮೆಂಟ್ ಗಿರಾಕಿಗಳೇನಾದರೂ ಆಗಿದ್ದಾರಾ ಅನ್ನುವುದನ್ನು ಗಂಭೀರವಾಗಿ ಚರ್ಚೆ ಮಾಡೋಣ. ಬಾಗಲಕೋಟ್ನಲ್ಲಿ ಇದೀಗ ಪ್ರಪ್ರಥಮ ಬಾರಿಗೆ ಚುನಾವಣೆಯನ್ನು ಎದುರಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಅನುಭವದ ಕೊರತೆ. ಅವರ ತಂದೆಗೆ ಚುನಾವಣೆಯ ಸಾಕಷ್ಟು ಅನುಭವ ಇತ್ತು. ಉಮೇಶ್ ಮೇಟಿ ಅವರಿಗೆ ಚುನಾವಣೆಯ ಅನುಭವದ ಕೊರತೆ ಇರೋದರಿಂದ ಸಾಕಷ್ಟು ಜನ ಚುನಾವಣಾ ರಣತಂತ್ರಗಳನ್ನು ಹೆಣೆಯುವವರ ವಿಶ್ವಾಸವನ್ನು ಪಡೆದುಕೊಂಡು ಅಲ್ಲಿ ಯಾರಾದರೂ ರೆಬಲ್ರಿದ್ದರೆ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ, ನನಗೂ ಕೂಡ ಅಧಿಕಾರ ಹಂಚಿಕೆಯಾಗಬೇಕು, ಯಂಗ್ ಆ್ಯಂಡ್ ಎನರ್ಜೆಟಿಗೂ ಕೂಡ ಅಧಿಕಾರನ ಹಂಚಿಕೆಯನ್ನು ಮಾಡಬೇಕು ಎನ್ನುವ ಮನೋಭಾವನೆಯಿಂದ ನಾಮಿನೇಷನ್ ಮಾಡಿರ್ತಾರೆ ರೆಬಲ್ ಆಗಿ. ಆದರೆ ಬ್ಲ್ಯಾಕ್ ಮೇಲಿಂಗ್ ತಂತ್ರವನ್ನು ಮಾಡುವವರಿಗೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಕಾಂಗ್ರೆಸ್ ಮತ್ತು BJP ಪಕ್ಷದವರು ಸೀರಿಯಸ್ ಆಗಿದ್ದರೆ, ಡ್ಯಾಮೇಜ್ ಆಗ್ತಾಯಿದ್ರೆ, ಚುನಾವಣೆಯಲ್ಲಿ ಸೋಲು ಅನುಭವಿಸೋದು ಗ್ಯಾರಂಟಿ ಅಂತ ಗೊತ್ತಾದರೆ ಅವರ ವಿಶ್ವಾಸವನ್ನು ನೀವು ಪಡಿಬೇಕಾಗುತ್ತೆ. ಕಳೆದ ಬಾರಿ ವೀರಣ್ಣ ಚಿರಂತಿಮಠ ಅವರಿಗೆ ತಲೆನೋವಾಗಿದ್ದರು ಸ್ವಂತ ಅವರ ಸಹೋದರ, ಬಿಸಿ ತುಪ್ಪವಾಗಿದ್ದರು. ಚುನಾವಣೆಯಲ್ಲಿ ಅವರು ಗಳಿಸಿರ್ತಕ್ಕಂಥ 10,000 ಮತಗಳಿಂದ ಪಡೆದಂಥ 10,000 ಮತಗಳ ಕಾರಣದಿಂದಾಗಿ ವೀರಣ್ಣ ಚಿರಂತಿಮಠ ಅವರಿಗೆ, BJP ಅಭ್ಯರ್ಥಿ ವೀರಣ್ಣ ಚಿರಂತಿಮಠ ಅವರಿಗೆ ಸೋಲಾಯಿತು. ಈ ಬಾರಿ ಇದೇ ಪರಿಸ್ಥಿತಿ ಎದುರಾಗಿದೆ ಕಾಂಗ್ರೆಸ್ಸಿಗೆ, ಉಮೇಶ್ ಮೇಟಿ ಅವರಿಗೆ. ಕಾರಣ ಏನಂದರೆ 10,000 ಮತಗಳಿಗಿಂತಲೂ ಹೆಚ್ಚಿನ ಮತವನ್ನು ಪಡಿತಕ್ಕಂಥ ತಾಕತ್ತಿರ್ತಕ್ಕಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸಿದ್ದಪ್ಪ ಗೋಡಿ, ಇವರು ಕೂಡ ಉಮೇಶ್ ಮೇಟಿಯವರ ಹಾಲು ಮತಸ್ಥ ಸಮುದಾಯದವರೇ. ಬಾಗಲಕೋಟೆ ಕ್ಷೇತ್ರದಲ್ಲಿ ಸುಮಾರು 10,000 ರಿಂದ 15,000 ಮತಗಳಿಂದ ಇವರು ಖಂಡಿತ ಮತವನ್ನು ಪಡೆಯೋದರ ಮೂಲಕ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಬಹುದು, ಬಿಸಿ ತುಪ್ಪ ಆಗಬಹುದು. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇವರೇನು ಕೇಳ್ತಾರೆ, ನನಗೂ ಕೂಡ ಅಧಿಕಾರವನ್ನು ಕೊಡಿ, ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಯಾವುದೋ ಒಂದು ನಿಗಮ ಮಂಡಳಿ ಕೊಡಿ ಅಂತ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಯಾವುದು ಕೊಡ್ತೀರಾ, ಯಾವುದು ಬಿಡ್ತೀರಾ ಅನ್ನೋದು ಕಾಂಗ್ರೆಸ್ ಜಿಲ್ಲಾ ಮಟ್ಟ ಮತ್ತು ಕಾಂಗ್ರೆಸ್ ರಾಜ್ಯ ಮಟ್ಟ ಪಕ್ಷಕ್ಕೆ ಬಿಟ್ಟಿದ್ದು. ಆದರೆ ಅವರ ವಿಶ್ವಾಸವನ್ನು ತಾವು ಪಡಿಬೇಕು. ಏಕೆಂದರೆ ಸುಮಾರು 500ಕ್ಕಿಂತಲೂ ಹೆಚ್ಚು ಜನ ಜಮಾವಣೆಯಾಗಿದ್ದರು ನಾಮಪತ್ರವನ್ನು ಸಲ್ಲಿಸುವಾಗ. ಅದು ತಾಕತ್ತು ಸಿದ್ದಪ್ಪ ಗೋಡಿಯವರದು. ಆದ್ದರಿಂದ ಉಮೇಶ್ ಮೇಟಿಯವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಸಿದ್ದಪ್ಪ ಗೋಡಿಯವರ ವಿಶ್ವಾಸವನ್ನು ಪಡೆಯುವುದರಲ್ಲಿ ಯಶಸ್ವಿ ಆದರೆ ತಮಗೆ ಚುನಾವಣೆ ಬಹಳ ಸರಳ ಆಗುತ್ತೆ, ಇಲ್ಲಾಂದ್ರೆ ಭಾಳ ಟಫ್ ಆಗುತ್ತೆ. ಏಕೆಂದರೆ ನಿಮಗೆ ವೀರಣ್ಣ ಚಿರಂತಿಮಠ ಅವರು ಈ ಸಾರಿ ಶತಾಯ ಗತಾಯ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಎನ್ನುವ ಮನೋಭಾವನೆ, ಆ ಒಂದು ಆತ್ಮವಿಶ್ವಾಸದೊಂದಿಗೆ ಕಣಕ್ಕೆ ಇಳಿದಿದ್ದಾರೆ. ದ ಮೋಸ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ ಫ್ರಮ್ BJP ಸಿಂಬಾಲ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಉಮೇಶ್ ಮೇಟಿ ಅವರೇ. ಅದರ ಮೊದಲ ಪ್ರೇಮ ದಂತಭಗ್ನ ಅಂತ. ಮೊದಲ ಚುನಾವಣೆ ನಿಮ್ಮದು. ಭಾಳ ಗಂಭೀರವಾದ ಹೆಜ್ಜೆಯನ್ನು, ಹುಷಾರಾಗಿ ಹೆಜ್ಜೆಯನ್ನು, ಜಾಗರೂಕತೆ ಹೆಜ್ಜೆಯನ್ನು ತಾವು ಇಡುವುದರ ಮೂಲಕ, ವಿಶ್ವಾಸವನ್ನು ಗಳಿಸಿಕೊಳ್ಳುವುದರ ಮೂಲಕ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಗೆಲುವಿನ ದಡವನ್ನು ಮುಟ್ಟಲು ಸಾಧ್ಯ. ಆಡಳಿತ ಪಕ್ಷ ಇದೆ ಅಂತ ಸ್ವಲ್ಪ ಏನಾದರೂ ನೀವು ಯಾಮಾರಿದರೆ, ನೆಗ್ಲೆಕ್ಟ್ ಮಾಡಿದರೆ 100% ಬಿಸಿ ತುಪ್ಪ ಆಗ್ತಾರೆ ಸಿದ್ದಪ್ಪ ಗೋಡಿ. ದಯವಿಟ್ಟು ಅವ್ರೇನು ಕೇಳ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಅಧಿಕಾರವನ್ನು ನಮಗೆ ಹಂಚಿಕೆ ಮಾಡಿ. ಎಲ್ಲ ಅಧಿಕಾರ ಒಂದೇ ಮನೆಯಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕಾನ್ಸಂಟ್ರೇಟೆಡ್ ಆಗಬಾರ್ದು, ಅಧಿಕಾರ ಡಿಸ್ಟ್ರಿಬ್ಯೂಟೆಡ್ ಆಗಬೇಕು. ದಯವಿಟ್ಟು ನಮಗೂ ಕೂಡ ಅಧಿಕಾರ ಕೊಡಿ. 2 ಮತ್ತು 3ನೇ ಸಾಲಿನ ನಾಯಕರಿಗೆ 20-30 ವರ್ಷಗಳಿಂದ ನಾವು ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸಿದ್ದೀವಿ. ನೀವು ಕೂಡ ಕಾರ್ಯಕರ್ತರ ಮೇಲೆ ನಿಷ್ಠೆಯನ್ನು ತೋರಿಸಲೇಬೇಕು. ಆ ಅನಿವಾರ್ಯ ಸಂದರ್ಭವೂ ಕೂಡ ಈಗ ಕಾಂಗ್ರೆಸ್ಸಿಗೆ ಬಂದೊದಗಿದೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ. ಖಂಡಿತವಾಗಿ ನನ್ನ ಅಭಿಪ್ರಾಯವನ್ನು ನಾನು ಹೇಳಬಲ್ಲೆ. ನೀವು ಎಷ್ಟು ಶ್ರಮ ಹಾಕ್ತೀರಾ, ಎಷ್ಟು ವಿಶ್ವಾಸವನ್ನು ತೆಗೆದುಕೊಳ್ತೀರಿ, ಎಷ್ಟು ವಿಶ್ವಾಸದಿಂದ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀರಿ, ಅಷ್ಟು ಗೆಲುವಿನ ದಡವನ್ನು ಮುಟ್ಟಲು ಸಾಧ್ಯ. ಒಬ್ಬ ವೀರಣ್ಣ ಚಿರಂತಿಮಠ ಅವ್ರನ್ನ ಎದುರಿಸಲು ತಂಡೋಪತಂಡವಾಗಿ ನೀವು ರಾಜ್ಯ ಮಟ್ಟದಲ್ಲಿ ಬರ್ತೀರಿ ಅಂದರೆ ವೀರಣ್ಣ ಚಿರಂತಿಮಠ ಅವರಿಗೆ ತಾಕತ್ತಿದೆ ಅಂತ ತೋರಿಸ್ಕೊಡ್ತಾ ಇದೆ. ಹಾಗಂತ ಕಾಂಗ್ರೆಸ್ಸಿಗೆ ತಾಕತ್ತಿಂತ ಇಲ್ಲ ಅಂತಲ್ಲ. ಸಾಕಷ್ಟು ನಿಷ್ಠಾವಂತ ಕಾರ್ಯಕರ್ತರು, ನಾಯಕರು, 2 ಮತ್ತು 3ನೇ ಸಾಲಿನ ನಾಯಕರು ಕಾಂಗ್ರೆಸ್ ಪಡೆಯಲ್ಲಿ ಇರೋದರಿಂದ ಕಾಂಗ್ರೆಸ್ಸಿಗೂ ಕೂಡ ಗೆದ್ದು ಬೀಗುವ ಎಲ್ಲ ಆತ್ಮವಿಶ್ವಾಸ ಇದೆ, ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಬಟ್ ರೆಬಲ್ಗಳ ರಗಳೆಯನ್ನು ನೀವು ಹೇಗೆ ನಿಭಾಯಿಸ್ತೀರಿ, ಅದು ಭಾಳ ಇಂಪಾರ್ಟೆಂಟು. ಕೇವಲ 5,000 ಮತಗಳನ್ನು ಪಡೆದ್ರೆ ಡ್ಯಾಮೇಜ್,
ಅದು ಮಲ್ಟಿಪಲ್ ಆಗುತ್ತೆ, 10ರಿಂದ 12 ಸಾವಿರ ಮತವಾಗಿ ಕನ್ವರ್ಟ್ ಆಗುತ್ತೆ. ಚುನಾವಣೆ ಗೆಲ್ಲುವುದರಲ್ಲಿ ಗೆಲುವಿನ ಕುದುರೆಗೆ 10ರಿಂದ 12 ಸಾವಿರ ಲಾಭ ಆಗುತ್ತೆ, ಸೋಲುವ ಕುದುರೆಗೆ 10ರಿಂದ 12 ಲಾಸ್ ಆಗುತ್ತೆ, 12 ಸಾವಿರ ಮತಗಳ ಲಾಸ್ ಆಗುತ್ತೆ. ಕೇವಲ 5-6 ಸಾವಿರ ಓಟ್ ತೊಗೊಂಡ್ರೆ ಮುಗಿದೋಯ್ತು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ಪಕ್ಷದಲ್ಲಿ ಅಧಿಕಾರವನ್ನು ಪಡೆದು ಅಧಿಕಾರವನ್ನು ಎಂಜಾಯ್ ಮಾಡಿ ಪಕ್ಷಕ್ಕೆ ವಿರುದ್ಧವಾಗಿ ತೊಡೆ ತಟ್ಟೋರನ್ನ ಸೀದಾ ಉಚ್ಚಾಟನೆ ಮಾಡಿ ಮನೆ ಕಳಿಸಿ. ಇವರಿಂದ 100-200 ಓಟು ಇರೋದಿಲ್ಲ, ಇವರೇನು ದೊಡ್ಡ ನಾಯಕರು ಅಲ್ಲ. ಇಂಥವ್ರನ್ನ ಮುಲಾಜಿಡಿಯೋಕೆ ಹೋಗ್ಬೇಡಿ. ಯಾಕೆಂದರೆ ಬ್ಲ್ಯಾಕ್ ಮೇಲಿಂಗ್ನೇ ತಂತ್ರವನ್ನೇ ಮಾಡಿಕೊಂಡು 100 ಜನ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ ಅಭ್ಯರ್ಥಿಯ ಪರಿಸ್ಥಿತಿ ಹೇಗೆ, ಪಕ್ಷದ ಪರಿಸ್ಥಿತಿ ಹೇಗೆ? ಪಕ್ಷದ ಕಸು ನಿಲುವು ಭಾಳ ಮುಖ್ಯವಾಗುತ್ತಿಲ್ಲ, ಪಕ್ಷದ ಸಿದ್ಧಾಂತ ಭಾಳ ಮುಖ್ಯ ಆಗುತ್ತೆ. ಯಾರು ಪಕ್ಷದಲ್ಲಿದ್ದುಕೊಂಡು ಪದಾಧಿಕಾರಿಗಳಾಗಿ ಅಧಿಕಾರವನ್ನು ಪಡೆದು ಅಧಿಕಾರವನ್ನು ಎಂಜಾಯ್ ಮಾಡಿದ ಮೇಲೆ ಉಂಡು ಹೋದ ಕೊಂಡು ಹೋದ ಅನ್ನುವ ಹಾಗೆ ಪಕ್ಷದ ವಿರುದ್ಧ ಏನಾದರೂ ತಂತ್ರಗಾರಿಕೆ ಮಾಡಿದರೆ ಪೇಮೆಂಟ್ ಗಿರಾಕಿಗಳಂತಿರ್ತಾರೆ, ಅವರನ್ನು ಬೇಗ ಉಚ್ಚಾಟನೆ ಮಾಡಿ ಮನೆ ಕಳಿಸಿ. ಯಾಕಂದ್ರೆ ತಲೆನೋವು ಬೇಡ, ಸ್ಪಷ್ಟವಾದ ಸಂದೇಶವನ್ನು ಕಳಿಸ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತು ಇಂಥ ವಿಶೇಷತೆಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ ವಾಹಿನಿ. ನಮಸ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನಮಸ್ತೆ.